ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಅಂತ. ಸೊ ಇವತ್ತು ನಿಫ್ಟಿಯಲ್ಲಿ 2 ಟ್ರೇಡ್ ತೊಗೊಂಡೆ. ಫಸ್ಟ್ ಟ್ರೇಡು ಲಾಸ್ ಆಯಿತು. ಸೊ ಸೆಕೆಂಡ್ ಟ್ರೇಡು ಆ ಲಾಸ್ನ ಕವರ್ ಮಾಡಿ ನನಗೆ ಯಾವ ಥರ ಪ್ರಾಫಿಟ್ ಆಯಿತು ಅಂತ ನೋಡೋಣ ನೋಡಿ. ಸೊ ನಾನು ನನ್ನ ಚಾರ್ಟ್ ಓಪನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಥರ ನಾನು ನನ್ನ ಟ್ರೇಡಿಂಗ್ ಸ್ಟ್ರಾಟಜೀಸ್ ಪ್ರಕಾರ ಸೊ ಯಾವ ಥರ ತೊಗೊಂಡೆ ಟ್ರೇಡು, ಯಾವ ಥರ ಎಕ್ಸಿಕ್ಯೂಟ್ ಮಾಡಿದೆ, ಯಾವ ಥರ ಪ್ರಾಫಿಟ್ಸ್ನ ಬುಕ್ ಮಾಡಿಕೊಂಡೆ ಅಂತ. ಓಕೆ ಇಲ್ಲಿ ನೋಡ್ಬೋದು, ಇದು ನಿಫ್ಟಿ 50 ಚಾರ್ಟು. ಸೊ ಇವತ್ತು ನನ್ನ ಪ್ರಾಫಿಟ್ ನೋಡ್ಬೋದು 7,930 ರೂಪಾಯಿ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ನಾನು 2 ಟ್ರೇಡ್ ತೊಗೊಂಡಿದ್ದೀನಿ. ಇಲ್ಲಿ ಫಿಲ್ಡ್ 4 ಅಂತ ತೋರಿಸಿದೆ. ಸೊ ಬೈಯು ಸೆಲ್ 4. ಸೊ ಆ್ಯಕ್ಚುಲಿ 4 ಕನ್ಸಿಡರ್ ಮಾಡೋದು 2 ಟ್ರೇಡ್. ಇಲ್ಲಿ ನೋಡ್ಬೋದು, ನಾನು 9:27ಕ್ಕೆ 13 ಸೆಕೆಂಡಿಗೆ ಒಂದು ಟ್ರೇಡ್ ತೊಗೊಂಡೆ. ಸೊ ವಿತ್ 1,300 ಕ್ವಾಂಟಿಟಿ ನೋಡ್ಬೋದು ನೀವು. ನಾನು ತೊಗೊಂಡಿದ್ದು 104 ರೂಪಾಯಿ 40 ಪೈಸೆ. ಸೊ ಅದು ಆ್ಯಕ್ಚುಲಿ ಇಮ್ಮಿಡಿಯೇಟಾಗಿ ಬ್ಯಾಕ್ ಸೈಡ್ ಬಂತು. ಸೊ ಅಂದರೆ ಇಮ್ಮಿಡಿಯೇಟಾಗಿ ರಿವರ್ಸ್ ಆಯಿತು. ಸೊ 102 ರೂಪಾಯಿ 70 ಪೈಸೆ ಇಮ್ಮಿಡಿಯೇಟಾಗಿ ವಿತೌಟ್ ಎನಿ ಥಿಂಕಿಂಗ್ ನನ್ನ ಲಾಸ್ನ ಆಕ್ಸೆಪ್ಟ್ ಮಾಡಿದೆ, ನನ್ನ ಲಾಸ್ನ ಬುಕ್ ಮಾಡಿದೆ. ಸೊ ಅದೇ ನೆಕ್ಸ್ಟ್ ಜಸ್ಟ್ ಒಂದು 2 ನಿಮಿಷ ಮತ್ತೆ ಅದು ಮೂವ್ ಕೊಡ್ತು. ಸೊ ಅವಾಗೇನು ಮಾಡಿದೆ, ಮತ್ತು 102 ರೂಪಾಯಿ 30 ಪೈಸೆಗೆ ಮತ್ತೆ ಸೇಮ್ ಸ್ಟ್ರೈಕ್ ಪ್ರೈಸ್ ನೀವು ನೋಡ್ಬೋದು 24,600 ಪುಟ್ಟು. ಇಲ್ಲಿ ನೀವು ನೋಡ್ಬೋದು 24,600 ಪುಟ್ಟು. ಸೇಮ್ ಸ್ಟ್ರೈಕ್ ರೇಟು 102 ರೂಪಾಯಿ 30 ಪೈಸೆ ತೊಗೊಂಡೆ. 110 ರೂಪಾಯಿ 10 ಪೈಸೆಗೆ ಸೆಲ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ನನ್ನ ಲಾಸ್ ಎಷ್ಟು ನಾನು ಮಿನಿಮಲ್ ಇಟ್ಟಿದ್ದೀನಿ. ಸೊ ಇಮ್ಮಿಡಿಯೇಟಾಗಿ ನಾನು ಲಾಸ್ ಬುಕ್ ಮಾಡ್ಕೊಂಡೆ ಫಸ್ಟ್ ರೇಟಲ್ಲಿ. ಸೊ ನೀವು ನೋಡ್ಬೋದು ನನ್ನ ಪ್ರಾಫಿಟ್ನ ಹೇಗೆ ಆಲ್ಮೋಸ್ಟ್ 8 ಪಾಯಿಂಟ್ಸ್ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ನನ್ನ ಲಾಸ್ ಆಗುವಾಗ ಜಸ್ಟ್ 2.5 ಪಾಯಿಂಟ್ಸ್, ನನ್ನ ಪ್ರಾಫಿಟ್ ಆಗುವಾಗ ಆಲ್ಮೋಸ್ಟ್ 7 to 8 ಪಾಯಿಂಟ್ಸ್ ನಾನು ಹೋಲ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆ್ಯಕ್ಚುಲಿ ನೀವು ನೋಡ್ಬೋದು, ಅದನ್ನೇ ನಾನು ಇನ್ನೂ ಹೋಲ್ಡ್ ಮಾಡಿದ್ರೆ ಯಾವ ಥರ ಮೂವ್ ಆಗಿತ್ತು. ಬಟ್ ನಾನು ಇಮ್ಮಿಡಿಯೇಟಾಗಿ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗೆ ಇನ್ನೂ ಅಷ್ಟು ಬಂದಿಲ್ಲ. ಸೊ ಹಾಗಾಗಿ ಅದನ್ನ ಇನ್ನೂ ಕಲಿತಾ ಇದ್ದೇನೆ. ಸೊ ಅದು ಆ್ಯಕ್ಚುಲಿ ನಾನು ಇನ್ನೂ ಹೋಲ್ಡ್ ಮಾಡಿದ್ರೆ ಆಲ್ಮೋಸ್ಟ್ 125 ಮಟ್ಟ ಹೋಗಿತ್ತು. ಬಟ್ ನಾನು 110ಕ್ಕೆ ನನ್ನ ಪ್ರಾಫಿಟ್ನ ಬುಕ್ ಮಾಡ್ಕೊಂಡೆ. ಸೊ ನಾನು ಜಸ್ಟ್ ಬಿಗಿನರ್ ಇದ್ದೀನಿ. ಸೊ ನೆಕ್ಸ್ಟ್ ಹೋಗ್ತಾ ನಾನು ಹೋಲ್ಡ್ ಮಾಡೋ ಕಲಿತಾ ಬರ್ತೀನಿ. ಓಕೆ, ಸೊ ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಯಾವ ಥರ. ಇದು ನಿಫ್ಟಿ 50 ಚಾರ್ಟ್ ದೊಡ್ಡದು ಮಾಡ್ತೀನಿ. ಓಕೆ, ಸೊ ಫಸ್ಟ್ ಟ್ರೇಡ್ ನಾನು ತೊಗೊಂಡಿದ್ದು, ಫಸ್ಟ್ ಟ್ರೇಡ್ ನಾನು ಆ್ಯಕ್ಚುಲಿ ಇಲ್ಲಿಗೆ ತೊಗೊಂಡೆ, ಇಲ್ಲಿಗೆ ತೊಗೊಂಡೆ. ಈ ಕ್ಯಾಂಡಲ್ ಏನು ತೋರಿಸು, ಇದು ದೊಡ್ಡ ಬಿಗ್ ರೆಡ್ ಕ್ಯಾಂಡಲು. ಸೊ ನಾನು ಇಲ್ಲಿ ತೊಗೊಂಡು, ನಿಮಗೆ ಒಂದು ಸೆಕೆಂಡು ದನ್ನು ಡಬಲ್ ಔಟ್ ಮಾಡ್ತೀನಿ. ಸೊ 24,600 ಪುಟ್ಟು. ಓಕೆ, ಲೆಟ್ಸ್ ಗೋ. ಸೊ ನನ್ನ ಫಸ್ಟ್ ಟ್ರೇಡ್ ನೀವು ಆ್ಯಕ್ಚುಲಿ ನೋಡ್ಬೋದು. ಇದು ಇಲ್ಲಿ ನೋಡ್ಬೋದು, ಇದು ನಾನು ಫಸ್ಟ್ ಟ್ರೇಡು. ಸೊ 9:25ಕ್ಕೆ 25 ಕ್ಯಾಂಡಲ್ ಇದು. ಸೊ ಇಲ್ಲಿ ನಾನು ತೊಗೊಂಡೆ. ಅದು ಆ್ಯಕ್ಚುಲಿ ಈ ಕ್ಯಾಂಡಲ್ ಒಂದು ಸ್ವಲ್ಪ ರಿವರ್ಸ್ ಹೊಡಿತು. ಸೊ ಆವಾಗ ನಾನು ಇಮ್ಮಿಡಿಯೇಟಾಗಿ ನನ್ನ ಲಾಸ್ನ ಬುಕ್ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಮಾಡಿದೆ, ಮತ್ತೆ ಅದು ಮೂವ್ ಕೊಡ್ತು. ಸೊ ಇಮ್ಮಿಡಿಯೇಟಾಗಿ ನಾನು ಸೆಕೆಂಡ್ ಟ್ರೇಡು 102 ರೂಪಾಯಿ ಲೈಕ್ ಸಮ್ ಪೈಸ ಅಲ್ಲಿ ತೊಗೊಂಡು, ಸೊ ಆಲ್ಮೋಸ್ಟು ಇಲ್ಲಿ ನಾನು ಸೆಲ್ ಮಾಡಿದೆ. ನೋಡ್ಬೋದು ನೀವು, ನಾನು ಮತ್ತು ಇಲ್ಲೇ ತೊಗೊಂಡು ಇಲ್ಲಿ ಸೆಲ್ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಹೋಲ್ಡ್ ಮಾಡಿದರೆ ನೀವು ನಂಬಲಿಕ್ಕಿಲ್ಲ. ಸೊ ನಾನಿಲ್ಲಿ ತೊಗೊಂಡಿದ್ನಲ್ಲ ಆಲ್ಮೋಸ್ಟ್ 102 ರೂಪಾಯಿ. ಓಕೆ, 102 ರೂಪಾಯಿ ಸಮ್ ಪೈಸ. ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ 128 ರೂಪಾಯಿ ಮೂವ್ ಕೊಡಿದೆ. ಬಟ್ ನಾನು ಬುಕ್ ಮಾಡಿದ್ದು ಆಲ್ಮೋಸ್ಟ್ ಇಲ್ಲಿಗೆ 110 ರೂಪಾಯಿ ಬುಕ್ ಮಾಡಿದೆ. ಓಕೆ, ಸೊ ಆನ್ ವಾಟ್ ಬೇಸಿಸ್ ನಾನು ಈ ಟ್ರೇಡ್ನ ತೊಗೊಂಡೆ. ಸೊ ಆ್ಯಕ್ಚುಲಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಒಂದು ನಿಮಿಷ. ಓಕೆ, ನಾನು ಸಿಂಗಲ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನೀವು ನೋಡ್ಬೋದು, ಇದು R1, ಇದು ಪ್ರೀವಿಯಸ್ ಡೇ ಹೈ. ಸೊ ಇದು CPR. ಸೊ ಇದು S1, ಇದು ಪ್ರೀವಿಯಸ್ ಡೇ ಲೋ. ಇದು CPR ಅಂದರೆ ಸೆಂಟ್ರಲ್ ಪಿವೋಟ್ ರೇಂಜ್. ಸೊ ಇವತ್ತು CPR ತುಂಬ ನ್ಯಾರೋ ಇದೆ. ನೀವು ನೋಡ್ಬೋದು ಈ 3 ಲೈನ್ಸ್ಗಳಲ್ಲಿ ತುಂಬ ಗ್ಯಾಪ್ ಇಲ್ಲ. ಆ ಥರ ಇದ್ದರೆ ನಾವು ನ್ಯಾರೋ ಅಂತ ಕರಿತೀವಿ. ತುಂಬ ವೈಡ್ ಇತ್ತು, ಇಲ್ಲೊಂದು ಲೈನ್ ಇತ್ತು, ಇಲ್ಲೊಂದು ಲೈನ್ ಇತ್ತು, ಇಲ್ಲೊಂದು ಲೈನ್ ಇತ್ತು. ಸೊ ತೋರಿಸ್ತು ನಿಮಗೆ ವೈಡ್ CPR. ಇದು ನ್ಯಾರೋ CPR, ವೈಡ್. ಓಕೆ, ಇದು ನೋಡ್ಬೋದು ನೀವು, ಇದು ವೈಡ್ CPR. ತುಂಬ ಗ್ಯಾಪ್ ಇದೆ ಲೈನ್ಗಳ ಮಧ್ಯೆ. ಇಲ್ಲಿ ನೀವು ನೋಡ್ಬೋದು ಯಾವುದೇ ಗ್ಯಾಪ್ ಇಲ್ಲ. ಸೊ ಅವಾಗ ನಾವೇನು ಕನ್ಸಿಡರ್ ಮಾಡ್ತೀವಿ, ಸೊ ಫುಲ್ ಇದು ಕನ್ಫರ್ಮ್ ಅಲ್ಲ. ಸೊ ಬಟ್ ನಾವೇನು ಕನ್ಸಿಡರ್ ಮಾಡ್ತೀವಿ, ಸೊ ಇವತ್ತು ನ್ಯಾರೋ ಇದೆ, ಮೋಸ್ಟ್ಲಿ ಇವತ್ತು ಟ್ರೆಂಡಿಂಗ್ ಆಗ್ಬೋದು, ಇಲ್ಲ ಹೆವಿ ಮೂವ್ ಕೊಡ್ಬೋದು ಮಾರ್ಕೆಟ್ನಲ್ಲಿ. ಸೊ ಇನ್ನೊಂದು, ಮಾರ್ಕೆಟು ಯಾವಾಗ ನ್ಯಾರೋ ಇರೋದ್ರಿಂದ ಸೊ ಆರಾಮಾಗಿ ಈ CPR ಬ್ರೇಕ್ ಆಗುತ್ತೆ. ಸೊ ಸಪೋಸ್ ಅದೇನಾದ್ರು ಮಾರ್ಕೆಟ್ CPR ವೈಡ್ ಇದ್ದರೆ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ. ಮಾರ್ಕೆಟಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮ್ಯಾಗ್
ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಇಲ್ಲೇನಾಗಿದೆ, ಇದು ನ್ಯಾರೋ ಇದರಿಂದ ಈಸಿಯಾಗಿ ಬ್ರೇಕ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ಸೊ CPR ಬ್ರೇಕ್ ಆಗುತ್ತೆ, ಸೊ ಇಲ್ಲಿ ಗೋ ವಿತ್ ಪುಟ್ ಬೈ ಮಾಡಿದೆ. ಸೊ ಯಾವಾಗ ಪುಟ್ಟು ಇಲ್ಲಿದ್ದಾಗ ನಾನು ಪುಟ್ ಬೈ ಮಾಡಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ತೋರಿಸಿ ಇಲ್ಲಿದ್ದ. ಸೊ ಇಮ್ಮಿಡಿಯೇಟಾಗಿ ಅದು ರಿವರ್ಸ್ ಆಯಿತು. ಸೊ ನನ್ನ ಲಾಸಸ್ನ ನಾನು ಆಕ್ಸೆಪ್ಟ್ ಮಾಡಿದೆ. ಮತ್ತು ಯಾವಾಗ ಇದು ಮತ್ತೆ ಮುಂದೆ ಬರ್ತಾಯಿತ್ತು, ಸೊ ಅವಾಗ ನಾನು ಎಂಟ್ರಿ ಆದೆ. ಸೊ ನನ್ನ ಸ್ಟ್ರಾಟಜಿ ಪ್ರಕಾರ, ಸೊ ಆ್ಯಕ್ಚುಲಿ ನೀವು ನೋಡೋದು ಒಂದನೇ ಕ್ಯಾಂಡಲಲ್ಲಿ CPR ಮೇಲೆ ಹೋಗಿದೆ, ನಾನು ಆ್ಯಕ್ಚುಲಿ ಕಾಲ್ ಬೈ ಮಾಡೋಗಿತ್ತು. ಬಟ್ ಬಿಕಾಸ್ ಆಫ್ ಇಟ್ಸ್ ಅ ಫಸ್ಟ್ ಕ್ಯಾಂಡಲ್, ಸೊ ನಾನು ಯಾವುದೇ ಟ್ರೇಡ್ ತೊಗೊಳ್ಳಲ್ಲ. ಸೆಕೆಂಡ್ ಕ್ಯಾಂಡಲ್ ಇಲ್ಲಿ ನಾನು ತೊಗೊಳ್ಳಲ್ಲ. ಸೊ ಮೋಸ್ಟ್ಲಿ ಅದೇ ಕ್ಯಾಂಡಲ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದ್ರೆ ನಾನು ನನ್ನ ಕಾಲ್ ಆಪ್ಷನ್ ಬೈ ಮಾಡಿದ್ದೆ. ಬಟ್ ಯಾಕಂದರೆ ಇವತ್ತೇನಾಯಿತು ಗೊತ್ತಾ, ಇಲ್ಲಿ ನೋಡ್ಬೋದು, ಇಲ್ಲಿ ಯೂಸ್ ರೆಸಿಸ್ಟೆನ್ಸ್ ಇದೆ, ಮಾರ್ಕೆಟ್ ಇಲ್ಲಿಂದನೇ ಬಿದ್ದಿರೋದು. ಸೊ ಆ್ಯಕ್ಚುಲಿ ನಾನು ಇದನ್ನು ಹಾಕೊಂಡು ತೆಗೆದಿದ್ದೀನಿ, ರಿಮೋಟ್ ಡ್ರಾಯಿಂಗ್ಸ್ ಮಾಡಿದ್ದೆ. ಸೊ ಇಲ್ಲಿ ನನ್ನ ಲೈನ್ ಇತ್ತು. ಸೊ ವೇಟ್ ಮಾಡಿದೆ, ಓಕೆ ಇಲ್ಲಿ ರಿವರ್ಸ್ ಆಯಿತು. ಸೊ ಮೋಸ್ಟ್ಲಿ ಇದು ಬ್ರೇಕ್ ಆಗ್ಬೋದು ಅಂತಂದು ಇಲ್ಲಿ ಬ್ರೇಕ್ ಆಗಲಿ ಅಂತ ವೇಟ್ ಮಾಡ್ತಾಯಿದ್ದೆ. ಈ ಲೈನ್ ಹತ್ರ ವೇಟ್ ಮಾಡಿದೆ, ಬ್ರೇಕ್ ಆಯಿತು. ಇಮಿಡಿಯೇಟಾಗಿ ಪುಟ್ ಆಪ್ಷನ್ ಬೈ ಮಾಡಿದೆ 24,600. ಸೊ ಇಮಿಡಿಯೇಟಾಗಿ ಕೆಳಗಡೆ ಬರ್ತಾಯಿತ್ತು, ಇಮಿಡಿಯೇಟಾಗಿ ರಿವರ್ಸ್ ಆಯಿತು. ಸೊ ಇಮಿಡಿಯೇಟ್ 2 ಪಾಯಿಂಟ್ಸ್ ನನ್ನ SL ಹಿಟ್ ಆಯಿತು. ಸೊ ನನ್ನ ಲಾಸಸ್ ಆಕ್ಸೆಪ್ಟ್ ಮಾಡಿ, ಸೊ ನೆಕ್ಸ್ಟ್ ಟ್ರೇಡಿಗೆ ವೇಟ್ ಮಾಡ್ತಿದ್ದೆ, ಮತ್ತೆ ಮೂವ್ ಆಯಿತು. ನನ್ನ ಎಂಟ್ರಿ ಪಾಯಿಂಟ್ ಬಂತು $102, ಮತ್ತೆ ತೊಗೊಂಡೆ. ಸೊ ಆಲ್ಮೋಸ್ಟ್ $110 ಬಂತು. ಸೊ ನಾನು ಹೋಲ್ಡ್ ಮಾಡಿದ್ರೆ ಆಲ್ಮೋಸ್ಟ್ ನನಗೆ ಇನ್ನೂ ಜಾಸ್ತಿ ಸಿಗ್ತಾಯಿತ್ತು. ಬಟ್ ನಾನು ಜಸ್ಟು $110 ನನ್ನ ಪ್ರಾಫಿಟ್ನ ಬುಕ್ ಮಾಡಿದೆ, ನನ್ನ ಲಾಸ್ನ ಕವರ್ ಮಾಡಿ ನನ್ನ ಪ್ರಾಫಿಟ್ನ ಬುಕ್ ಮಾಡಿದೆ. ಸೊ ಆ್ಯಕ್ಚುಲಿ ನಾನು ಡೈಲಿ ಟ್ರೇಡ್ ಮಾಡೋದು. ಆ್ಯಂಡ್ ನನ್ನ ಲಾಸು ಬಂದುಬಿಟ್ಟು ಪರ್ ಡೇ 5,000 ಇರುತ್ತೆ. ಪರ್ ಡೇ 5,000, ಅದ್ರ ಮೇಲೆ ಎಕ್ಸಿಟ್ ಆಗೋಕ್ಕೆ ನಾನು ಬಿಡಲ್ಲ. ಸೊ ನಾನು ಯಾವಾಗಲೂ 1:1, 1:1.2, 1:1.3, 1:1.4 ಈ ಥರ ಮೇಂಟೈನ್ ಮಾಡ್ಕೊಂಡು ಇರ್ತೀನಿ. ಇಲ್ಲ 1:1.2 ಮೇಂಟೈನ್ ಮಾಡ್ತೀನಿ. ಸೊ ಅಷ್ಟರಲ್ಲೇ ನಾನು ಮೇಂಟೈನ್ ಮಾಡೋದು. ಸೊ ಆಲ್ಮೋಸ್ಟ್ ನಾನು 1:4, 1:5 ಅವೆಲ್ಲ ಹಿಡಿಯೋಕ್ಕೆ ಹೋಗಲ್ಲ. ಜಸ್ಟ್ 1:1, 1:2, 1:3 ಈ ಥರ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನಲ್ಲಿ 5,000 ರಿಸ್ಕ್ ಅಂದರೆ ನಾನು ಆಲ್ಮೋಸ್ಟ್ 8,000 to 10,000, ಆಲ್ಮೋಸ್ಟ್ 7,000, 8,000, 9,000, 10,000 ಈ ಥರ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದ್ಸಲ 13,000, 14,000 ಆಗುತ್ತೆ. ಸೊ ಅವಾಗಿತ್ತು. ಸೊ ಅದನ್ನು ವೀಡಿಯೋ ಮಾಡೋಕ್ಕಿಲ್ಲ ಅಷ್ಟೇ ನಾನು. ಓಕೆ, ಸೊ ಇಲ್ಲಿ ನೋಡ್ಬೋದು ಯಾವ ಥರ ನಮ್ಮ ಇಂಡಿಕೇಟ್ರ್ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಏನಾಗುತ್ತೆ, ಇದು ಪ್ರೀವಿಯಸ್ ಡೇಲೋ, ಇದು S1. ಸೊ ಕರೆಕ್ಟ್ ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಮತ್ತು CPR ನ್ಯಾರೋ ಇರೋದ್ರಿಂದ ಮತ್ತೇನಿದೆ ಮತ್ತೆ ಬ್ರೇಕ್ ಮಾಡಿ, ಸೊ ಆಲ್ಮೋಸ್ಟ್ ಬ್ರೇಕ್ ಮಾಡಿ ಇಲ್ಲೇ ಮಾರ್ಕೆಟು ಕ್ಲೋಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಇಲ್ಲಿ CPR ಆ್ಯಕ್ಟ್ ಆಸ್ ಎ ಸಪೋರ್ಟ್ ಥರ ಆ್ಯಕ್ಟ್ ಆಗಿದೆ. ಓಕೆ, ಸೊ ಇದು ದನ್ ಪ್ಲಾಟ್ಫಾರ್ಮು ತುಂಬ ಚೆನ್ನಾಗಿದೆ. ಸೊ ಸ್ಕ್ಯಾಲ್ಪಿಂಗ್ ಮಾಡೋರೆ, ಎಕ್ಸಿಕ್ಯೂಟ್ ಮಾಡೋರಿಗೆ. ಸೊ ಆಲ್ಮೋಸ್ಟ್ ನಾನು ದನ್ನೇ ಯೂಸ್ ಮಾಡೋದು. ಆ್ಯಕ್ಚುಲಿ ನಾನು ಝೀರೋದ, ಸೊ ಫಾರ್ ಲಾಂಗ್ ಟರ್ಮ್ ಪರ್ಪಸ್. ಸೊ ಇದು ದನ್ನು, ಸೊ ಜಸ್ಟ್ ಫಾರ್ ನಾನು ಸ್ಕ್ಯಾಲ್ಪಿಂಗ್ ಯೂಸ್ ಮಾಡ್ತೀನಿ. ಸೊ ಯಾರಾದರೂ ದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ದನ್ನ ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ, ಸೊ ನನ್ನ ಇನ್ಸ್ಟಾ ಐಡಿನೂ ಇದೆ, PC ದ ಟ್ರೇಡರ್. ಸೊ ನೀವು ಅಲ್ಲಿ ನೀವು ಕೇಳ್ಬೋದು. ನನಗಿರೋ ನಾಲೆಜಲ್ಲಿ ನಾನು ಉತ್ತರ ಕೊಡ್ತೀನಿ. ಓಕೆ, ಥ್ಯಾಂಕ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿವನ್.